ಬ್ರೇಕಪ್ ಆಗಿರುವಂಥ ಹುಡುಗ ಇರಲಿ ಹುಡುಗಿ ಇರಲಿ ತುಂಬ ಯೋಚನೆ ಮಾಡಿಕೊಂಡು ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಇಂಥವ್ರಿಗೆಲ್ಲ ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನೀವು ಸ್ನಾನಕ್ಕೆ ಹೋದಾಗ ಸೋಪೇನಾದರೂ ಕಮೋಡ್ ಒಳಗಡೆ ಬಿದ್ದೋಯ್ತು ಅಂದರೆ ನೀವು ಅದನ್ನು ಕೈಯಾಗಿ ತಗೋತೀರಾ? ಒಂದು ಪಕ್ಷ ತಗೊಂಡ್ರೆ ತಾನೇ ಉಪಯೋಗಿಸೋಕ್ಕಾಗುತ್ತಾ? ಇಲ್ಲ. ಅವಾಗ ಏನು ಯೋಚನೆ ಮಾಡ್ತೀರಾ? ಒಂದು ಹೊಸ ಸೋಪ್ ತರೋಣಪ್ಪ, ಈ ಮಾರ್ಕೆಟಲ್ಲಿ ತುಂಬ ಸೋಪ್ ಸಿಗುತ್ತೆ, ವೆರೈಟೀಸ್ ಆಫ್ ಸೋಪ್ಸ್ ಮತ್ತು ವೆರೈಟೀಸ್ ಆಫ್ ಕಲರ್ಸಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತೀರಾ, ಅದನ್ನು ಬಿಟ್ಟಾಕ್ತೀರಾ. ಅದೇ ರೀತಿ ಜೀವನಕ್ಕೂ ಕೂಡ ಇದನ್ನೇ ಅಳವಡಿಸ್ಕೊಳ್ಬೇಕು. ಮತ್ತೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ, ಇವಾಗ ಕಸ ತಗೊಂಡೋಗಿ ನೀವು ನೋಡಿ ಕಸದ ಬುಟ್ಟಿಗೆ ಹಾಕ್ತೀರಾ, ನಾಳೆ ದಿನ ಅದನ್ನು ಕಸದ ಬುಟ್ಟಿಯಿಂದ ತೆಗೆದು ಕಟ್ಟಿ ಹೊರಗಡೆ ಬಿಸಾಕ್ತೀರಾ. ಅದನ್ನು ಕಸದನ್ನು ಬಂದು ಕಸದ ಲಾರಿಗೆ ಹಾಕೊಂಡು ಹೊರಟೋಗ್ಬಿಡ್ತಾನೆ. ಮತ್ತೆ ಕೂತ್ಕೊಂಡು ನೀವು ಕಸದ ಬಗ್ಗೆ ಯೋಚನೆ ಮಾಡ್ತೀರಾ? ಆ ಕಸ ನನಗೆ ಬೇಕಿತ್ತು, ನಾನು ತಗೋಬೇಕಿತ್ತು ಅಂತ ಕಸದ ಲಾರಿ ಹಿಂದೆ ಹೋಗ್ಬಿಟ್ಟು ಏನಾದರೂ ತಗೋತೀರಾ? ಹಿಂದೆ ಹೋಗ್ಬಿಟ್ಟು ಏನಾದರೂ ಇಸ್ಕೊಂಡು ಮತ್ತೆ ಉಪಯೋಗಿಸೋಕ್ಕಾಗುತ್ತಾ ಹೋಗ್ಲಿ? ಇಲ್ವಲ್ಲ. ಅದೇ ರೀತಿ ಜೀವನ ಕೂಡ.